ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸವ ಜಯಂತಿ, ಹಾಗಾಗಿ ಪೂಜೆ ಮಾಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿದ್ದೀನಿ. ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಗೋಲ್ಡ್ ಎಷ್ಟೆಷ್ಟು ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮ ಬೇಬೀಸ್ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಗೊಂಬೆ ಇಲ್ಲಿ. ನೋಡಿದ್ರಿ ಅಲ್ವಾ, ಅವರು ಫುಲ್ ಮಜಾ ಮಾಡ್ತಿದ್ದಾರೆ. ಅವರು ಬೋರ್ ಆಗೋಷ್ಟರಲ್ಲಿ ನಾನು ಇವಾಗ ಪೂಜೆ ಮಾಡಬೇಕು. ಬನ್ನಿ ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಹೋಗೋಣ. ದೇವ್ರ ಪಾತ್ರೆ ಎಲ್ಲ ರಾತ್ರಿ ತೊಳೆದಿರಲಿಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವಾಗ ಪೂಜೆ ಗೊಂಬೆ ಕೈ ಮುಗಿ. ಒಂದು ಪೇನ್ ಕಿಸ್ಸು ಕೊಡಗು ಬಂಗಾರಿ, ಒಂದು ಪೇನ್ ಕಿಸ್ಸು ನೀನು ಕೊಡಪ್ಪ. ಪೋಳಿ ಥರ ಆಡ್ತಾವಳು. ಕೇಸರಿ ಬಾತ್ ಬೇಕಂತೆ. ಬಾಯ್. ಗೊಂಬೆ ಏನು ಮಾಡ್ತಾ ಇದೀಯಾ? ಕೇಸರಿ ಬಾತ್ ತಿಂತಾ ಇದೆಯಾ? ಇಲ್ಲ ಕೊಪ್ಪಿ. ಗೊಂಬೆ ಇವಳು ಅಂತ ಸ್ಕೇಟಿಂಗಿಂದ ಬರೋದು ನೋಡ್ತೆ. ಸ್ಕೇಟಿಂಗಿಂದ ಬರೋದು ಸ್ಕೇಟಿಂಗಿಂದ ಬರೋದು. ಇವಾಗ ನೆಕ್ಸ್ಟ್ ನಮ್ಮದು ಆ್ಯಸ್ ಯೂಸಲ್ ರೋಟೀನು. ಸಂಜೆ ಆದರೆ ನನ್ನ ಗೊಂಬೆನ ವಾಕಿಂಗ್ ಕರ್ಕೊಂಡು ಹೋಗೋದು. ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅವಳಿಗೆ ಫುಲ್ ಖುಷಿ. ಅಲ್ಲಿ ಡಾಗ್ ಎಲ್ಲ ಸಿಗುತ್ತೆ, ಡಾಗಿ ನೋಡೋಂಗಿಲ್ಲ, ಬೋಬೋ ಬೋಬೋ ಅಂತ ಫುಲ್ ಖುಷಿ ಅವಳಿಗೆ. ಗೊಂಬೆ ಹಾಯ್ ಹೇಳು ಬಂಗಾರ, ಇಲ್ಲಿ ಹಾಯ್ ಹೇಳಪ್ಪ, ಹಾಯ್. ನೆಕ್ಸ್ಟ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಎಲ್ಲ ಮಾಡಿ, ಆಮೇಲೆ ಅಷ್ಟರಲ್ಲಿ ಮೋಕ್ಷಿ ಬಂದರು. ಅಕ್ಷಯ ತೃತೀಯ ಆಗಿರೋದ್ರಿಂದ ಏನಾದರೂ ಪರ್ಚೇಸಿಂಗ್ ಮಾಡೋಣ, ಗೋಲ್ಡೋ ಸಿಲ್ವರೋ ಏನಾದರೂ. ಅಂದರೆ ಗೊಂಬೆ ಬರ್ಡೇಗೆ ಸ್ವಲ್ಪ ಕ್ಯಾಶ್ ಅಮೌಂಟು ಗಿಫ್ಟ್ ಬಂದಿತ್ತು, ಅದರಿಂದ ಏನಾದರೂ ಅವಳಿಗೆ ನೆನಪಿಗೆ ತೆಗೆದಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಏನಾದರೂ ಪರ್ಚೇಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಹೇಗೆ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂದರೆ, ಯಾವ ಜ್ಯುವೆಲರಿ ಶಾಪ್ ನೋಡಿದ್ರೂ ಫುಲ್ ಚಿನಮಿನ ಅಂತ ಮಿಂಚ್ತಾ ಇತ್ತು. ಇವಾಗ ದೀಪಾವಳಿಲೆಲ್ಲ ಹೇಗೆ ಪಟಾಕಿಯವರಿಗೆ ಸೀಸನ್ನು, ಹಾಗೆ ಅಕ್ಷಯ ತೃತೀಯದಲ್ಲಿ ಗೋಲ್ಡ್ ಅಂಗಡಿಯವರಿಗೆ ಸೀಸನ್ನು. ಹಾಗೆಯೇ ಹೋಗ್ತಾ ಇದ್ದೀವಿ. ನೋಡಿ, ಯಾವ ಗೋಲ್ಡ್ ಶಾಪ್ ನೋಡಿದ್ರೂ ಫುಲ್ ಸೀರಿಯಲ್ ಸೆಟ್ಟಿಂದ ಮಿಂಚಿಸ್ತಾಯಿದ್ರು. ಅವರು ಮಿಂಚಿಸ್ತಾ ಇದ್ದಿದ್ದು ನೋಡಿ ಜನಗಳು ಬರ್ತಾರೆ ಅಂತನೋ ಏನೋ, ಹಾಗಾಗಿ ಫುಲ್ ಮಿಂಚಿಸ್ತಾಯಿದ್ರು. ಜನಗಳನ್ನ ಫುಲ್ ಅಟ್ರ್ಯಾಕ್ಟ್
ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೊರಟ್ವಿ ನಾವು ಯಾವಾಗಲೂ ತಗೊಳ್ಳೋದು SRS ಅಲ್ಲೇ. ಹಾಗಾಗಿ SRSಗೆ ಹೋಗೋಣ ಅಂತ ಹೊರಟ್ವಿ. ನಾನು ಅಂದ್ಕೊಂಡೆ SRS ಏನು ಆ ಥರ ಮಾಡಿರಲ್ಲ ಅಂತ. ಆದರೂ ಇಲ್ಲಿ ವೆಲ್ಕಮಿಂಗ್ಗೆ ಫ್ಲವರ್ ಎಲ್ಲ ಹಾಕಿ ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆಯೇ ನೋಡೋಣ ಅಂತ ಒಳಗೆ ಹೋದರೆ ಸಾಕಪ್ಪ ಸಾಕು ಅಂದ್ಬಿಡ್ತು. ನೋಡಿ ಎಷ್ಟು ಜನ ಅಂದರೆ ಅಲ್ಲಿ ಅವರಂತೂ ತೋರಿಸೋರಂತೂ ಯಪ್ಪ ಏನು ಹಿಂಗೆ ಬರ್ತಾಯಿದ್ದಾರಲ್ಲೇ ಜನ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿದ್ರು. ಕೆಳಗೆ ಗೋಲ್ಡ್ ನೋಡೋಕ್ಕೆ ಅಂತೂ ಆಗಲಿಲ್ಲ. ಅಲ್ಲಿ ನೋಡಿ ಅಷ್ಟು ರಶ್ ಇದ್ದರು ಅಂದರೆ ಎಲ್ಲಿ ನುಗ್ಗೋದು ಎಲ್ಲಿ ಬಿಡೋದು, ಅವ್ರು ಯಾರ್ಯಾರಿಗೆ ಅಂತ ತೋರಿಸ್ತಾರೆ ನೋಡಿ. ಇಲ್ಲಿ ಒಬ್ಬರಾದ್ಮೇಲೆ ಒಬ್ರು ಹಿಂದೆ ಕ್ಯೂ ಬೇರೆ ನಿಂತಿದ್ರು. ಹಾಗಾಗಿ ಅಲ್ಲೇನೂ ತಗೊಳ್ಳಿಲ್ಲ, ಸೀದಾ ಮನೆಗೆ ಬಂದ್ವಿ. ನೋಡಿ ನನ್ನ ಗೊಂಬೆ ಬಂಗಾರಿ ಇವಾಗಲೇ ಹೆಂಗೆ ಸೆಲ್ಫಿ ತಗೋತಿದ್ದಾಳೆ ಅಂತ. ಆಮೇಲೆ ಮನೆಗೆ ಬಂದು ಮಕ್ಕಳೆಲ್ಲ ಆಟ ಆಡ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ ಡ್ಯಾನ್ಸ್, ಇಬ್ಬರು ಅಣ್ಣ ತಂಗಿ ಇಬ್ಬರು ಗೊಂಬೆಗೆ ಅಲ್ಲಿ ಮ್ಯೂಸಿಕ್ ಹಾಕಿದ್ವಿ, ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗಿಷ್ಟ ಅವ್ರ ಅಣ್ಣನೂ ಮಾಡಬೇಕು ಅವಳ ಜೊತೆ, ಹಾಗಾಗಿ ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ಓಕೆ, ಇವತ್ತಿನ ನನ್ನ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ವಿಡಿಯೋ ಹೀಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.